ಸ್ಪಿರಿಚುವಲ್ ಬಾಡಿ ಅನ್ನೋದು ಏನಿದೆ ಅಲ್ವಾ, ಅದು ಬ್ಲೂ ಪ್ರಿಂಟ್ ನಮಗೆ. ಈ ದೇಹದಲ್ಲೂ ದೇರ್ ಆರ್ ಮೇಜರ್ 7 ಎನರ್ಜಿ ಸೆಂಟರ್ಸ್ ಅಂತ, 7 ಟ್ರಾನ್ಸ್ಫಾರ್ಮರ್ಸ್ ಇದೆ. ನೆತ್ತಿಯ ಒಂದು ಗೇಣು ಮೇಲೆ ಇರೋದು ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಓಕೆ, ನೀವು ಈ ಏರಿಯಾಗೆ ಬರಬೇಕಾದ್ರೆ ನೋಡಿರ್ಬೋದು ಎಷ್ಟೊಂದು ಟ್ರಾನ್ಸ್ಫಾರ್ಮರ್ಸ್ ಇದೆ ಅಲ್ವಾ. ಎಲ್ಲ ಹೈ ವೋಲ್ಟೇಜ್ ಇರೋವಂಥದ್ದು, ಅದೆಲ್ಲ ತೆಗೆದು ಅಲ್ಲಿಂದ ವೈರ್ಗಳನ್ನ ಪೋಲ್ಗಳಿಗೆ ಕನೆಕ್ಟ್ ಮಾಡಿದ್ದಾರೆ. ಪೋಲಿಂದ ಇಲ್ಲಿ ಡಿ ಪಿ ಕನೆಕ್ಟ್ ಮಾಡಿದ್ದಾರೆ, ಡಿ ಪಿಯಿಂದ ಸ್ವಿಚ್ಗಳಿಗೆ ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಫ್ಯಾನ್ ಬೇಕು ಅಂದರೆ ಫ್ಯಾನ್ ಸ್ವಿಚ್ ಹಾಕಿದ್ರೆ ಫ್ಯಾನ್ ರನ್ ಆಗುತ್ತೆ, ಲೈಟ್ ಬೇಕು ಅಂದರೆ ಲೈಟ್ ಸ್ವಿಚ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ಎಲ್ಲದಕ್ಕೂ ಹೋಗಿ ಟ್ರಾನ್ಸ್ಫಾರ್ಮರ್ನ ಆಪ್ರೇಟ್ ಮಾಡಬೇಕು ಅಂತ ಇಲ್ಲ. ಅದೇ ರೀತಿ ಈ ದೇಹದಲ್ಲೂ ದೇರ್ ಆರ್ ಮೇಜರ್ 7 ಎನರ್ಜಿ ಸೆಂಟರ್ಸ್ ಅಂತ, 7 ಟ್ರಾನ್ಸ್ಫಾರ್ಮರ್ಸ್ ಇದೆ. ಅವುಗಳನ್ನ ಏನು ಹೇಳ್ತಾರೆ, ಒಂದು ಬೇಸ್ ಆಫ್ ದಿ ಸ್ಪೈನ್, ಬೆನ್ನು ಮೂಲೆಯ ಕೆಳಭಾಗದಲ್ಲಿ ಒಂದಿದೆ, ಅವುಗಳನ್ನ ಚಕ್ರಗಳು ಅಂತಲೂ ಹೇಳ್ತಾರೆ. ಓಕೆ, ಇದು ಮೂಲಾಧಾರ ಚಕ್ರ ಅಂತ, ಇದು ಸ್ವಲ್ಪ ಮೇಲೆ ಇರುವಂಥದ್ದು ಸ್ವಾದಿಷ್ಠಾನ ಚಕ್ರ. ಹೊಕ್ಕಳ ಭಾಗದಲ್ಲಿರೋದು ಮಣಿಪುರ ಚಕ್ರ. ಹಾರ್ಟಲ್ಲಿರೋದು, ಹೃದಯದಲ್ಲಿರೋದು ಅನಾಥ ಚಕ್ರ. ಕತ್ತಲ್ಲಿರೋದು ವಿಶುದ್ಧ ಚಕ್ರ. ಭ್ರೂಮಧ್ಯ ಇರೋದು ಆಜ್ಞಾ ಚಕ್ರ. ನೆತ್ತಿಯ ಒಂದು ಗೇಣು ಮೇಲೆ ಇರೋದು ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ. ನಾ ಇಲ್ಲಿ ನಿಂತಿದ್ದೀನಿ ಅಂದರೆ ಅಟ್ ದಿ ಬೇಸ್ ಆಫ್ ದಿ ಸ್ಪೈನ್, ಮೂಲಾಧಾರ, ಅಲ್ಲಿಂದ ಸ್ವಲ್ಪ ಮೇಲೆ ಇರೋದು ಸ್ವಾದಿಷ್ಠಾನ ಚಕ್ರ. ಹೊಕ್ಕಳಲ್ಲಿರೋದು ಮಣಿಪುರ ಚಕ್ರ. ಹೃದಯದಲ್ಲಿರೋದು ಅನಾಥ ಚಕ್ರ. ಕತ್ತಲ್ಲಿರೋದು ವಿಶುದ್ಧ ಚಕ್ರ. ಭ್ರೂಮಧ್ಯ ಇರೋದು ಆಜ್ಞಾ ಚಕ್ರ. ನೆತ್ತಿಯ ಒಂದು ಗೇಣು ಒಳಗಡೆ ಏನಿದೆ ಇದನ್ನು ಸಹಸ್ರಾರ ಚಕ್ರ. ಒಂದು ಗೇಣು ಮೇಲೆ ಏನಿದೆ ಅಂದರೆ ಎಂಟೈರ್ ಆಕಾಶ ತತ್ವ ಇದೆ ಇಲ್ಲಿ. ಓಕೆ, ಇದಕ್ಕೆ ಕನೆಕ್ಟೆಡ್ ಆಗಿ ನಮ್ಮ ದೇಹದ ಸುತ್ತಲೂ 7 ಲೇಯರ್ಸ್ ಇದೆ. 1 2 3 4 5 6 7 ಲೇಯರ್ಸ್ ಇದೆ. ಓಕೆ, ಸೊ ಈ 7 ಲೇಯರ್ಗಳನ್ನ ಒಂದು ಆರ ಅಂತ ಹೇಳ್ತೀವಿ ನಾವು. ಇದನ್ನು ಕೇಳಿದ್ದೀರಾ? ದೇಹ ಆದಮೇಲೆ 4ರಿಂದ, ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ 4ರಿಂದ 6 ಇಂಚು ಇರುತ್ತೆ. ಓವಲ್ ಶೇಪಲ್ಲಿ ನಮ್ಮ ದೇಹದ ಸುತ್ತಲೂ ಆವರಿಸ್ಕೊಂಡಿರುತ್ತೆ. ವಿಡ್ತ್ ಎಷ್ಟಿರುತ್ತೆ? ಅದು 4 to 6 inches ಇರುತ್ತೆ. ಆ್ಯಂಡ್ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಅಪ್ ಟು ಕಿಲೋಮೀಟರ್ಸ್. ಇಷ್ಟೇ ಇರುತ್ತೆ, ಫಿಕ್ಸ್ಡ್ ಅಲ್ಲ ಇದು. ಇದನ್ನು ಸೈನ್ಸೂ ಒಪ್ಪತ್ತೆ. EMF ಅಂತ ಹೇಳುತ್ತೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನೇ ಎನರ್ಜಿ ಬಾಡಿ ಅಂತ ಹೇಳೋದು. ಇದನ್ನು ಇನ್ವಿಸಿಬಲ್ ಬಾಡಿ ಅಂತಲೂ ಹೇಳ್ತಾರೆ. ಯಾಕಂದರೆ ಇದು ಕಣ್ಣಿಗೆ ಕಾಣಲ್ಲ. ಎಥೆರಿಕ್ ಬಾಡಿ ಅಂತಲೂ ಹೇಳ್ತಾರೆ. ಯಾಕೆಂದರೆ ಇಟ್ ಈಸ್ ಕನೆಕ್ಟೆಡ್ ಟು ಈಥರ್, ಸೂಕ್ಷ್ಮ ಲೋಕಗಳಿಗೆ ಕನೆಕ್ಟ್ ಆಗಿದೆ. ಓಕೆ, ನಾವು ಮಾಡಿರೋವಂಥ ಕರ್ಮಗಳೇನಿದೆ, ನಾವು ಜನ್ಮ ಜನ್ಮಕ್ಕೂ ಮಾಡಿರೋದು ಎಲ್ಲೋ ಇಲ್ಲೊಂದು ಕಡೆ ಕೂತಿರುತ್ತೆ. ಹೆಂಗೆ ಕೂತಿರುತ್ತೆ ಅಂದರೆ, ಇದು ಒಂದು ಆತ್ಮ ಇದೆ ಅಲ್ವಾ, ಒಬ್ಬ ವ್ಯಕ್ತಿ. ಇದಕ್ಕೆ ಮೇಲೆ ಬರೋದು ಮೆಂಟಲ್ ಬಾಡಿ ಅಂತಾರೆ, ಅದಕ್ಕೆ ಮೇಲೆ ಬರೋದು ಸ್ಪಿರಿಚುವಲ್ ಬಾಡಿ ಅಂತ ಹೇಳ್ತಾರೆ. ಇಟ್ಸ್ ಎ ಡಿಫ್ರೆಂಟ್ ಲೇಯರ್ಸ್ ಆಫ್ ಬಾಡಿ ಅಂತ ಫಸ್ಟು. ಓಕೆ, ಇದರಲ್ಲಿ ನಾವು ಈ ದೇಹವನ್ನು ಬಿಟ್ಟಾಗ ಆತ್ಮ ಇದೆ ಅಲ್ವಾ, ಆತ್ಮ ಇನ್ನೊಂದು ಜನ್ಮಕ್ಕೆ ಹೋಗಬೇಕಾದ್ರೆ ಈ ಎನರ್ಜಿ ಬಾಡಿ ಏನಿದೆ ಇದನ್ನು ಮತ್ತೆ ಇದಕ್ಕೆ ಮೇಲೆ ಪಟ್ಟಿರೋ ಇನ್ನೊಂದು ಲೇಯರ್ ಇದೆ ಅಲ್ವಾ, ಮೆಂಟಲ್ ಬಾಡಿ ಅಂತ ಹೇಳ್ತೀವಲ್ವ, ಈ ಎರಡನ್ನು ತಗೊಂಡೇ ಹೋಗೋದು ಇನ್ನೊಂದು ಜನ್ಮಕ್ಕೆ. ಒಬ್ಬ ವ್ಯಕ್ತಿ ಸತ್ತಾಗ ಏನೇನು ಅವನ ನೆನಪಿನಲ್ಲಿದೆ, ಅವನು ಮಾಡಿರುವಂಥ ಕರ್ಮಗಳು ಏನೇನು ಅಲ್ಲಿ ಉಳ್ಕೊಂಡಿರುತ್ತಲ್ಲ, ಪ್ರಾಣ ಹೋದಾಗ ಅಷ್ಟನ್ನು ತಗೊಂಡೇ ಇನ್ನೊಂದು ಜನ್ಮಕ್ಕೆ ಹೋಗ್ತಾನೆ. ಅವುಗಳನ್ನೇ ಸಂಸ್ಕಾರ ಅನ್ನೋದು. ಒಳ್ಳೆ ಕರ್ಮಗಳೇನಾದರೂ ಇದ್ದರೆ ಒಳ್ಳೆ ಸಂಸ್ಕಾರದಿಂದ ಹೋಗ್ತಾನೆ, ಅಥವಾ ಕೆಟ್ಟದ್ದು ಏನಾದರೂ ಇಲ್ಲಿದ್ದರೆ ಕೆಟ್ಟ ಕರ್ಮಗಳಿಂದ ಅವನು ಜನ್ಮ ಆಗುತ್ತೆ ಕೆಟ್ಟ ಜಾಗಗಳಲ್ಲಿ. ಆ ಥರ ಅದು ಸಂಸ್ಕಾರ. ಒಳ್ಳೆ ಕರ್ಮಗಳು ಮಾಡಿದ್ರೆ ಒಳ್ಳೆ ಸಂಸ್ಕಾರ, ಕೆಟ್ಟ ಕರ್ಮಗಳು ಮಾಡಿದ್ರೆ ಕೆಟ್ಟ ಸಂಸ್ಕಾರ. ಓಕೆ, ಮತ್ತು ಸ್ಪಿರಿಚುವಲ್ ಬಾಡಿ ಅನ್ನೋದು ಏನಿದೆ ಅಲ್ವ, ಅದು ಬ್ಲೂ ಪ್ರಿಂಟು ನಮಗೆ. ಇದನ್ನೇ ನಾವು ಹಣೆ ಬರಹ ಅಂದಿದ್ದು. ಎಲ್ಲ ಬ್ಲೂ ಪ್ರಿಂಟು ಅಲ್ಲಿರುತ್ತೆ, ಎಲ್ಲ ರೆಕಾರ್ಡಿಂಗು. ಮತ್ತು ಈ ಜನ್ಮ ನಾವು ತಗೋಬೇಕಾದ್ರೆ ಇದು ಜನ್ಮ ಜನ್ಮಕ್ಕೂ ಪರಮಾತ್ಮನಿಂದ ನಾವು ಆತ್ಮರೂಪಕ್ಕೆ ಸಪ್ರೇಟ್ ಆದಾಗಲೂ ಇಟ್ಸ್
ಭಾಳ ಪವರ್ಫುಲ್ ಆಗಿರೋಂಥ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ನಮಗೆ ಜನ್ಮದಿಂದನೂ ನಮ್ಮ ಜೊತೆನೇ ಇದೆ. ಓಕೆ, ಒಂದೊಂದು ಚಕ್ರಗಳು ಏನಿದೆ ಅಲ್ವಾ, ಒಂದೊಂದು ಲೇಯರ್ಗೆ ಕನೆಕ್ಟ್ ಆಗಿರುತ್ತೆ, ಇಂಟರ್ ಕನೆಕ್ಟೆಡ್ ಟು ಈಚ್ ಲೇಯರ್. ಸೊ ಈ ಅವರ ಎಷ್ಟೋ ಕರ್ಮಗಳು ನಾವು ಮಾಡಿರೋದು ಇಲ್ಲೇ ಇರುತ್ತೆ. ಇರೋ ಅಂಥದ್ದು ಎಷ್ಟು ಚಕ್ರಗಳಿದೆ? 7 ಚಕ್ರಗಳು. ಒಂದೊಂದಕ್ಕೂ ಕಲ್ಲರು ಇದೆ. ಸಹಸ್ರಾರ ವೈಲೆಟಲ್ಲಿದೆ, ಆಜ್ಞಾ ಇಂಡಿಗೋ ಕಲರ್ ಇದೆ, ವಿಶುದ್ಧ ಬ್ಲೂನಲ್ಲಿದೆ, ಅನಾಹತ ಗ್ರೀನಲ್ಲಿದೆ, ಮಣಿಪುರ ಎಲ್ಲೋ, ಸ್ವಾಧಿಷ್ಠಾನ ಆರೆಂಜು, ಮೂಲಾಧಾರ ರೆಡ್. ಈಸ್ ಇನ್ ದಿ ವಿಬ್ಗಯವರದು ಕಲರ್ಸ್ ಎಲ್ಲ.